ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಟೇಸ್ಟಿಯಾದ ಒಂದು ತಂದೂರಿ ಚಿಕನ್ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೇನೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಾಗ್ತದೆ ಈ ರೀತಿ ಮಾಡಿದರೆ. ಮಕ್ಕಳಿಂದ ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತದೆ. ನಮಗೆ ಹೊರಗಡೆ ಹೋಟೆಲ್ನಲ್ಲಿ ಸಿಗ್ತದಲ್ಲ ಅದೇ ರೀತಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಈ ರೀತಿ ಮಸಾಲೆ ಹಾಕಿ ಮಾಡಿದರೆ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ತೋರಿಸ್ತೇನೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ತದೆ ಈ ರೀತಿ ಮಸಾಲೆ ಹಾಕಿದರೆ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಯಾವ ರೀತಿ ಮಾಡೋದಂತ. ಫಸ್ಟಿಗೆ ನಾನೊಂದು ಬೌಲ್ ತಗೊಂಡಿದ್ದೇನೆ ನೋಡಿ. ಅದಕ್ಕೆ ನಾನು ಮೆಣಸಿನ ಪೌಡರ್ ಹಾಕ್ಕೊಳ್ತಿದ್ದೇನೆ. ನಾನು 3 ಟೇಬಲ್ ಸ್ಪೂನಷ್ಟು ಮೆಣಸಿನ ಪೌಡರ್ ತಗೊಂಡಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ತಗೊಂಡಿದ್ದೇನೆ. ಮತ್ತು ಜೀರಿಗೆ ಪೌಡ್ರು 1.5 ಟೇಬಲ್ ಸ್ಪೂನ್ ತಗೊಂಡಿದ್ದೇನೆ. ಜೀರಿಗೆ ಸ್ವಲ್ಪ ಜಾಸ್ತಿಯಾಗಿ ತಗೊಳ್ಬೇಕು. ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ. ಇದೇನೆಂದರೆ ಚಿಕನ್ ಮಸಾಲ ಉಂಟಲ್ಲ ಅದನ್ನು ಕೂಡ ತಗೊಂಡಿದ್ದೇನೆ ನೋಡಿ, 1-2 ಟೇಬಲ್ ಸ್ಪೂನ್. ಮತ್ತು ಇದು ತಂದೂರಿ ಮಿಕ್ಸ್ ಉಂಟಲ್ಲ, ತಂದೂರಿ ಮಸಾಲ, ಅದನ್ನು ಕೂಡ ತಗೊಂಡಿದ್ದೇನೆ ನಾನು. ಇದನ್ನು ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ನೆಕ್ಸ್ಟ್ ಈಗ ನಾನು ಅರಶಿನ ಪೌಡ್ರ್ ಹಾಕ್ಕೊಳ್ತಿದ್ದೇನೆ, ಒಂದು 3/4 ಟೇಬಲ್ ಸ್ಪೂನಷ್ಟು. ರುಚಿಗೆ ಉಪ್ಪು ಕೂಡ ಸೇರಿಸ್ಕೊಳ್ತಿದ್ದೇನೆ. ಮತ್ತು ಲಿಂಬೆಹಣ್ಣಿನ ರಸ ಉಂಟಲ್ಲ ಅದನ್ನು ನಾನೊಂದು 3-4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಿದ್ದೇನೆ. ಇದೇನೆಂದರೆ ಮೊಸರು ಸ್ವಲ್ಪ ಫ್ರೆಶ್ ಆಗಿದ್ದರೆ ಚೆನ್ನಾಗಾಗ್ತದೆ, ಜಾಸ್ತಿ ಹುಳಿಯಾಗಿರಬಾರ್ದು. ಸೊ ಚೆನ್ನಾಗಿ ಫ್ರೆಶ್ ಆಗಿದ್ದರೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ಸ್ವಲ್ಪ ಗಟ್ಟಿಯಾಗಿರಬೇಕು, ನೀರಾಗಿರಬಾರ್ದು ಮೊಸರು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಇದೇನೆಂದರೆ ಎಣ್ಣೆ, ನಾನು ಕಸೂರಿ ಸಾಸಿವೆ ಎಣ್ಣೆ ಬರ್ತದಲ್ಲ ಅದನ್ನು ಹಾಕ್ಕೊಂಡಿದ್ದೇನೆ. ನಾರ್ಮಲ್ ಎಣ್ಣೆ ಆದರೂ ನಡೀತದೆ, ಸಾಸಿವೆ ಎಣ್ಣೆ ಇಲ್ಲದಿದ್ದರೆ ನಾರ್ಮಲ್ ಎಣ್ಣೆ ಆದರೂ ನಡೀತದೆ ಫ್ರೆಂಡ್ಸ್. ಈಗ ನಾನು ನೀರನ್ನು ಸೇರಿಸದೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನೀರು ಹಾಕಲಿಕ್ಕಿಲ್ಲ, ಅದರಲ್ಲೇ ಸಾಕಾಗ್ತದೆ ಮಸಾಲಕ್ಕೆ. ನೆಕ್ಸ್ಟ್ ಈಗ ನಾನು ಚಿಕನ್ ಲೆಗ್ ಪೀಸ್ ತಗೊಂಡಿದ್ದೇನೆ ನೋಡಿ. ಈ ರೀತಿಯಾಗಿ ಚೆನ್ನಾಗಿ ಬರೆ ಹಾಕ್ಕೊಳ್ಬೇಕು, ಆವಾಗ ಮಸಾಲ ತುಂಬಾ ಚೆನ್ನಾಗಿ ಒಳಗಡೆ ತನಕ ಹೋಗಿ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರ್ತದೆ. ಈಗ ನಾನು ಎಲ್ಲ ಪೀಸ್ಗಳಿಗೆ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಮಾಡಿದರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಅಂದರೆ ನಮಗೆ ಹೊರಗಡೆ ಸಿಗ್ತದಲ್ಲ ಅದೇ ರೀತಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ಒಳಗಡೆ ಮಸಾಲೆ ಎಲ್ಲ ಚೆನ್ನಾಗಿ ಸ್ವಲ್ಪ ದಪ್ಪ ದಪ್ಪವಾಗಿ ಹಾಕ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಈಗ ನಾನು ಎಲ್ಲದಕ್ಕೂ ಕೂಡ ಹಾಕ್ಕೊಂಡಿದ್ದೇನೆ ನೋಡಿ. ಇಲ್ಲಿ ನೋಡಿ, ಇದನ್ನು ನಾನೀಗ ಒಂದು ಅರ್ಧ ಗಂಟೆ ತನಕ ಇಡ್ತೇನೆ ರೆಸ್ಟಿಗೆ. 1 ಗಂಟೆ ಇಟ್ಟರು ಕೂಡ ಚೆನ್ನಾಗಿ ಆಗ್ತದೆ. ಮಸಾಲ ತುಂಬಾ ಚೆನ್ನಾಗಿ ಹೀರ್ಕೊಳ್ತದೆ ಫ್ರೆಂಡ್ಸ್ ಜಾಸ್ತಿ ಹೊತ್ತು ಇಟ್ಟರೆ. ಈಗ ಆಗಿದೆ ನೋಡಿ, ನೀರೆಲ್ಲ ಸ್ವಲ್ಪ ಬಿಟ್ಟಿದೆ ನೋಡಿ. ನಾನೀಗ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಅದಕ್ಕೆ ಬಟರ್ ಮತ್ತು ಎಣ್ಣೆ ಉಂಟಲ್ಲ ಅವು ಎರಡನ್ನೂ ಹಾಕ್ಕೊಂಡಿದ್ದೇನೆ. ಮತ್ತು ಇದನ್ನೀಗ ಬಿಸಿ ಆದ ನಂತರ ಗ್ಯಾಸನ್ನು ಸ್ಲೋವಲ್ಲೇ ಇಟ್ಕೊಳ್ಬೇಕು, ಹೈಯಲ್ಲಿ ಇಡಬಾರ್ದು. ಈಗ ನಾವು ರೆಡಿ ಮಾಡಿದ ಲೆಗ್ ಪೀಸ್ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು. ಹಾಕಿ ಗ್ಯಾಸನ್ನು ಸ್ಲೋವಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡುವಾಗ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಬಾರ್ದು, ಹಾಗೆ ಇಡಬೇಕು. ಓಕೆ, ನೆಕ್ಸ್ಟ್ ಈಗ ಇದನ್ನು ನಾನೀಗ ಫ್ರೈ ಆಗಲಿಕ್ಕೆ ಬಿಡ್ತೇನೆ. ಇಲ್ಲಿ ನೋಡಿ, ಒಂದು ಸೈಡ್ ಫ್ರೈ ಆಗಿದೆ ನೋಡಿ. ನಾನೀಗ ಇನ್ನೊಂದು ಸೈಡ್ ಕೂಡ ಹಾಕ್ಕೊಳ್ತೇನೆ. ಇಲ್ಲಿ ನೋಡಿ, ಚೆನ್ನಾಗಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ಎಣ್ಣೆ ಆಗಲಿ ಬಟರ್ ಏನೂ ಹಾಕೋದು ಬೇಡ, ಇಷ್ಟರಲ್ಲೇ ಸಾಕಾಗ್ತದೆ. ಎಲ್ಲ ಪೀಸನ್ನು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸನ್ನು ಹೈಯಲ್ಲಿ ಮಾತ್ರ ಇಡಬಾರ್ದು, ಸ್ಲೋವಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು. ಪೂರ ಎಣ್ಣೆ ಕೂಡ ಕಂಪ್ಲೀಟಾಗಿ ಎಣ್ಣೆ ಹೀರ್ಕೊಂಡಿದೆ ನೋಡಿ. ನೆಕ್ಸ್ಟ್ ಈಗ ಉಳಿದ ಮಸಾಲ ಉಂಟಲ್ಲ ಅದನ್ನು ಚಿಕನ್ ಉಂಟಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ತೇನೆ. ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ರೀತಿ ಆದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಫ್ರೆಂಡ್ಸ್. ತುಂಬಾ ಟೇಸ್ಟಿ ಆಗ್ತದೆ ಈ ರೀತಿಯಾಗಿ ಫ್ರೈ ಮಾಡಿದರೆ ಫ್ರೆಂಡ್ಸ್. ಎಣ್ಣೆಯಲ್ಲಿ ಎಲ್ಲ ಬಟರ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ನಾನು ತೆಗೆದು ಉಳಿದದ್ದನ್ನು ಕೂಡ ಫ್ರೈ ಮಾಡ್ಕೊಳ್ತೇನೆ. ಓಕೆ, ನಾನು ಈಗ ಎಲ್ಲವೂ ಕೂಡ ಫ್ರೈ ಮಾಡಿ ಆಗಿದೆ ನೋಡಿ. ಇದನ್ನು ಕೂಡ ಈಗ ನಾನು ತೆಗಿತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿ ಬರ್ತಿದೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ. ನೆಕ್ಸ್ಟಿಗೆ ಇನ್ನೂ ಟೇಸ್ಟಿಯಾಗಿ ಬರಬೇಕಾದ್ರೆ ನಮಗೆ ಹೊರಗಡೆ ಸಿಗ್ತದಲ್ಲ ಅದೇ ರೀತಿ ಟೇಸ್ಟ್ ಬರಬೇಕಾದ್ರೆ ಈ ರೀತಿಯಾಗಿ ಬೆಂಕಿಯ ಪೀಸ್ ಉಂಟಲ್ಲ ಅದನ್ನು ತವದಲ್ಲಿ ಇಟ್ಟು ಅದರ ಮೇಲ್ಗಡೆ ನಾವು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ತುಪ್ಪ ಹಾಕಿ ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕು. ಈ ರೀತಿ ಹೊಗೆ ಬರ್ತದಲ್ಲ ಆವಾಗ ಲಿಡ್ ಕ್ಲೋಸ್ ಮಾಡಬೇಕು, ಆವಾಗ ಇನ್ನೂ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್ ಚಿಕನ್ ತಂದೂರಿ ಫ್ರೈ. ನೋಡಿ ಲಿಡ್ ಕ್ಲೋಸ್ ಮಾಡಬೇಕು ಈ ರೀತಿಯಾಗಿ. ನಮಗೆ ಹೊರಗಡೆ ಸಿಗ್ತದಲ್ಲ ಅದೇ ರೀತಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ. ಓಕೆ, ಎಲ್ಲವೂ ಕೂಡ ರೆಡಿಯಾಗಿದೆ ನೋಡಿ. ಈಗ ನಾನು ಸರ್ವಿಂಗ್ ಪ್ಲೇಟಿಗೆ ಕೂಡ ಹಾಕ್ತಿದ್ದೀನಿ ನೋಡಿ.
ನೋಡಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಮ್ಮೆ ನೀವು ಟ್ರೈ ಮಾಡಿ ಮತ್ತೆ ನನಗೆ ತಿಳಿಸಿ ಯಾವ ರೀತಿ ಆಗಿದೆ ಅಂತ. ಎಲ್ಲರೂ ಕೂಡ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ರೀತಿ ಮಾಡಿದರೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಮಾಡೋದು ಅಂತ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹೊಸಬರಾಗಿದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಪಕ್ಕದಲ್ಲಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆ ಬೆಲ್ ಐಕನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಅದರ ನೋಟಿಫಿಕೇಷನ್ ನಿಮಗೆ ಬರ್ತದೆ. ನೀವು ಸುಲಭವಾಗಿ ನನ್ನ ಎಲ್ಲ ವಿಡಿಯೋನ ನೋಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ, ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ ಬಾಯ್, ಟೇಕ್ ಕೇರ್.